ಸ್ಟಾಫ್ ಕಂಡಕ್ಟರು ಅವ್ರನ್ನೂ ಭೇಟಿ ಮಾಡಿದ್ದೆ. ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಮತ್ತು ಈಗ ಬಸ್ಸುಗಳೇನಾಗಿದೆ, ಒಂದು ಕಡೆ ನಮ್ಮ ಬಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಿಲ್ಲ. 509 ಶೆಡ್ಯೂಲ್ಸ್ ಇರುತ್ತೆ ಪ್ರತಿದಿನ. ಮಹಾರಾಷ್ಟ್ರದವ್ರದ್ದು ಒಂದು 130 ಏನೋ ಬರುತ್ತೆ ಅಷ್ಟೇ. ನಮ್ಮದು 509 ನಮ್ಮದು, ಅವ್ರದ್ದೊಂದು 130 140 ಇದೆ ಅಷ್ಟೇ. ಈಗ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಜನ ಆ ಕಡೆಯಿಂದ ಈ ಕಡೆ ಬರಬೇಕು, ನಮ್ಮವರು ಆ ಕಡೆ ಹೋಗಬೇಕು. ಈಗ ಕೆಲವು ಆ ಭಾಗದಲ್ಲಿ ಇರ್ತಕ್ಕಂಥವ್ರು, ನಮ್ಮಲ್ಲಿ ಚಿತ್ರದುರ್ಗ ಒಂದೇ ಒಂದು ಕಡೆ ಒಂದು ಬಸ್ಸಿಗೆ ಮಸಿ ಬಳ್ದಿದ್ದು ಬಿಟ್ಟರೆ, ಅದಾದಮೇಲೆ ನಮ್ಮಲ್ಲಿ ಯಾರು ಕೂಡ ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳಾಗಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಆದರೆ ಮಹಾರಾಷ್ಟ್ರ ಬಸ್ಸುಗಳು ಎಲ್ಲೂ ಕೂಡ ಈ ಬಣ್ಣ ಬಳಿಯುವಂಥದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅವರು ಡ್ರೈವರ್ಸ್ಗೆ ಬಣ್ಣ ಬಳಿಯೋದು, ಕೇಸರಿ ಬಣ್ಣ ಬಳಿಯೋದು, ಮತ್ತು ಬಸ್ಸುಗಳ ಮೇಲೆ ಕಪ್ಪು ಇದರಲ್ಲಿ ಮಸಿನಲ್ಲಿ ಬರೆಯೋದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನೆನ್ನೆ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ನೆನ್ನೆನೇ ಮಾತಾಡಿದೆ. ನೆನ್ನೆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಮತ್ತು ನಾನು ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರವನ್ನು ಗಮನಕ್ಕೆ ತಂದೆ. ಮತ್ತು ಅಲ್ಲೇ ಅಲೋಕ್ ಮೋಹನ್ ಅವರು DGP ಅವರು ಕೂಡ ಅಲ್ಲೇ ಇದ್ದರು. ಮತ್ತು ಅವ್ರಿಗೂ ಕೂಡ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಅಲ್ಲಿ ಮಹಾರಾಷ್ಟ್ರ DGP ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ನನ್ನ ಎದುರಲ್ಲೇ ಫೋನ್ ಮಾಡಿದ್ರು. ಅಲ್ಲಿಗೆ ಚೀಫ್ ಸೆಕ್ರೆಟರಿಗೂ ಮಾತಾಡಿ ನಮ್ಮ ಬಸ್ಸಸ್ಗೆ ಅವರು ಪ್ರೊಟೆಕ್ಷನ್ ಕೊಡಬೇಕು, ಅವ್ರ ಬಸ್ಸಸ್ಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಆಮೇಲೆ ಇದ್ರ ಬಗ್ಗೆ ಏನಾದರೂ ಅನ್ಯಾಯ ಇನ್ನೊಂದು ಆಗಿದ್ದರೆ ಪ್ರೊಟೆಸ್ಟ್ ಮಾಡಿಕೊಳ್ಳಿ. ಆದರೆ ಬಸ್ಸುಗಳ ಮೇಲೆ ಕಲ್ಲು ಎಸೆಯೋದಾಗಲಿ, ಬಸ್ಸುಗಳು ಬಣ್ಣ ಬಳಿಯೋದಾಗಲಿ ನಾವಾಗಲಿ ಅವರಾಗಲಿ ಯಾರೂ ಕೂಡ ಮಾಡೋಕ್ಕೆ ಹೋಗ್ತಾರೆ. ಇದಿಷ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. CM ಡೈರೆಕ್ಷನ್ ಕೊಟ್ಟರು, ನನ್ನ ಎದುರಲ್ಲೇ ಮಾತಾಡೋದು. ಅಲ್ಲೇ ಅಲೋಕ್ ಮೋಹನ್ ಅವರು ಅಲ್ಲೇ ಇದ್ದರು. ಆಮೇಲೆ ಫೋನಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮಾತಾಡಿ ಅಲ್ಲಿ ಮಹಾರಾಷ್ಟ್ರ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡೋಕ್ಕೆ ಹೇಳಿದ್ದಾರೆ. ಅಲೋಕ್ ಮೋಹನ್ ಅವರು ಕೂಡ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ DGPಗೆ ಮಾತಾಡಿ ಅಂತ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಪದೇ ಪದೇ ಪ್ರತಿ ವರ್ಷಕ್ಕೊಂದ್ಸರಿ ಈ ರೀತಿ ಪುಂಡಾಟ ಆಗ್ತಾನೆ ಇದೆ. ಕಡಿವಾಣ ಯಾವಾಗ ಅಂತೀವಿ? ಆಮೇಲೆ ವಿಚಾರ CBTಯಿಂದ ಸೂಳೆ ಬಾವಿ ಎಲ್ಲ ಹೋಗ್ತಾ ಇರ್ತಕ್ಕಂಥ ಮಧ್ಯದಲ್ಲಿ ಒಂದು ಗ್ರಾಮ ಬರುತ್ತೆ, ಸಣ್ಣ ಬಾಳೆಕುಳಿಂದಿದೆ ಅಂತ. ಅಲ್ಲಿ ಏನಾಗಿದೆ, ಹೆಣ್ಮಕ್ಳಿಗೆ ನಾವು 0 ಟಿಕೆಟ್ ಕೊಡ್ತೀವಿ. ಹೇಗೆ ಆ ಹುಡುಗನ ಹತ್ರನೂ 0 ಟಿಕೆಟ್ ಇದೆ. ಒಬ್ಬ ಹುಡುಗನ ಹತ್ರ 0 ಟಿಕೆಟ್ ಕೊಡೋದು ಹೆಣ್ಮಕ್ಳಿಗೆ ನಿನ್ನ ಹತ್ರ ಹೇಗೆ ಬಂತು ಅಂತ ಇಲ್ಲಿ ಪ್ರಶ್ನೆ ಬಂದಿದ್ದು. ಅಷ್ಟಕ್ಕೇ ಫೋನ್ ಮಾಡಿ ಬಸ್ಸು ಮುಂದಕ್ಕೆ ಮೂವ್ ಆಗುತ್ತಲ್ಲ, ಬೇರೆ ಕಡೆಯಿಂದ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಆಸ್ಪತ್ರೆಗೆ ಹೋಗಿದ್ದೀನಿ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಅಂದರೆ ಆಮೇಲೆ ಏನಾಗಿದೆ, ಒಂದು ಪೋಕ್ಸೋ ಕೇಸ್ ಕೊಟ್ಬಿಟ್ರು. ಇವತ್ತು ಘಟನೆ ಆಯಿತು, ನಾಳೆ ಅಂದರೆ ಒಂದಿನ ಲೇಟಾಗಿ ಪೋಕ್ಸೋ ಕೇಸ್ ಕೊಟ್ಟಿದ್ದು ಸ್ವಲ್ಪ ಗಾಬರಿ ಆಗಿತ್ತು ಯಾರಿಗೆ, ಕಂಡಕ್ಟ್ರಿಗೆ. ಆಮೇಲೆ ನಾವೆಲ್ಲ ಅದು ಕೂಡ ಧೈರ್ಯ ಹಿಡಿದೀವಿ. ಮತ್ತು ಅದನ್ನು ಕೂಡ ನಮ್ಮ DGP ಅವ್ರ ಗಮನಕ್ಕೆ, ಎಲ್ಲರ ಗಮನಕ್ಕೂ ತಂದಿದ್ದೀವಿ. ವಾಪಸ್ ತಗೊಂಡಿದ್ದಾರೆ ಸರ್ ಪೋಕ್ಸೋ ಕೇಸ್ನ ಕಂಡಕ್ಟರ್ ಮೇಲೆ ಇದ್ದು ವಾಪಸ್ ತಗೊಂಡಿದ್ದಾರೆ. ಅಲ್ಲ, ಏನೋ ವಿಡಿಯೋ ಹಾಕಿದಾರಂತೆ. ಈಗ DGP ಅವರು ಹೇಳ್ತಾ ಇದ್ರು. ನಾನು ಮೊನ್ನೆನೇ ಹೇಳಿದ್ನಲ್ಲ, ಇದು ಸುಳ್ಳು ಕೇಸು, ಆಫ್ಟರ್ ಥಾಟ್. ಈ ಗಲಾಟೆ ಆಯ್ತಲ್ಲ, ಅದಕ್ಕೆ ಒಂದು ಕೌಂಟ್ರ್ ಕೊಡಬೇಕು ಅಂತ ಈ ರೀತಿ ಯಾರೋ ಹೇಳ್ಕೊಟ್ಟು ಮಾಡಿಸಿದ್ರು. MES ಮೊದಲಿದ್ದಷ್ಟು ಪ್ರಬಲವಾಗಿಲ್ಲ ಈಗ. ಮೊದಲು 4-5 ಸೀಟು ಅಸೆಂಬ್ಲಿಗೆ ಗೆಲ್ಲೋರು. ಮತ್ತು MES ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಭಾಳ ವರ್ಷ ಅವರು ರೂಲ್ ಮಾಡಿದರು. ಈಗ ಒಬ್ಬ ಶಾಸಕರು ಕೂಡ ಗೆಲ್ತಿಲ್ಲ. ಮಹಾನಗರ ಪಾಲಿಕೆಯಲ್ಲೂ ಕೂಡ ಹೆಚ್ಚಿನ ಸದಸ್ಯರಿಲ್ಲ. ಅವ್ರ ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಟ್ಟಿದೆ. ಆದರೂ ಇರ್ತಕ್ಕಂಥ ಕೆಲವರು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ.
ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಕಠಿಣ ಕ್ರಮ ತಗೋಬೇಕಷ್ಟೇ. ಅವ್ರು ಮಾಡಿದಂಥ ಈ ಥರ ಗುಂಡಾಗಿರಿ ಮಾಡಿದಾಗ ಕಠಿಣ ಕ್ರಮ ತಗೊಂಡ್ರೆ ಸಹಜವಾಗಿ ಹದ್ದೋಬಸ್ತು ಬಂದೇ ಬರುತ್ತೆ. ಅದು ನಮ್ಮ ಗೃಹ ಮಂತ್ರಿಗಳು ಆ ಕೆಲಸವನ್ನು ಮಾಡ್ತಾರೆ. ನಾನು ಮನವಿ ಮಾಡಿದ್ದೀನಿ. ಗೃಹ ಮಂತ್ರಿಗಳು ಈಗಾಗಲೇ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ವಾಯುವ್ಯ ನಿಗಮಕ್ಕೆ ಅಧ್ಯಕ್ಷರು ರಾಜೀವ್ ಕಾಗೆ ಅವರು ಆಗ ಭಾಗದವರು ಅವರು ಆ ಘಟನೆಯನ್ನು ಖಂಡಿಸಿಲ್ಲ ಅಂತ ಹೇಳಿ ಒಂದು ಆಕ್ಷೇಪಗಳಿದೆ ಸರ್. ಅಂದ್ರೆ ಇಲ್ಲ, ಅವರೇನೋ ಊರಲ್ಲಿ ಇರಲಿಲ್ಲ ಅನ್ಸುತ್ತೆ. ಪರಿಸ್ಥಿತಿ ಹೇಗಿದೆ ಸರ್ ಈಗ? ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಆರೋಗ್ಯ ಸರಿ ಇಲ್ಲ ಅಂತ ನಾನು ಮೀಟ್ ಮಾಡೋಕ್ಕೆ ಹೋದಾಗ ಭಾಳ ಸ್ಪಷ್ಟವಾಗಿ ಅವರು ಹೇಳಿದರು. ಮತ್ತು ಆವತ್ತೇ ಅವರು ಘಟನೆ ಆಗಿದ್ದ ದಿವಸನೇ ಪೋಕ್ಸೋ ಕೇಸು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಬಾರ್ದು, ಇದು ಸುಳ್ಳು ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅವರು. ಆದರೂ ಕೂಡ ಅದನ್ನು ಮಾಡಿದರು. ಅಲ್ಲ ಸರ್, ಪರಿಸ್ಥಿತಿ ಹೇಗಿದೆ ಸರ್ ಈಗ? ಅಲ್ಲಿ ನಾರ್ಮಲ್ ಆಗಿದೆ. ಇಲ್ಲೇನಾಗುತ್ತೆ ಅಂದರೆ ಸಂಘಟನೆಗಳು ಕೆಲವರು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಆ ಕಡೆ ಸಂಘಟನೆಗಳು ನಮ್ಮ ಕಡೆ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾರೆ. ಆದರೆ ನಾವು ಮಾಧ್ಯಮದಲ್ಲಿ ಇಲ್ಲಿ ನೋಡಿಕೊಂಡಷ್ಟು ಅಲ್ಲೇನು ಆ ಥರದ್ದು ಏನಿಲ್ಲ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ರಾಜ್ಯದ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಯಾವಾಗಿಂದ ಮತ್ತೆ ಹೋಗುವ? ಈಗ ನಾನು ಮಾತು ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೂ ಹೇಳಿದ್ದಾರೆ, DG IG ಅವ್ರಿಗೂ ಕೂಡ ಹೇಳಿದ್ದಾರೆ. ಅವರು ಅವ್ರ ಹತ್ರ ಮಾತಾಡ್ತಾರೆ. ಅವ್ರ ಬಸ್ಸಸ್ಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು, ನಮ್ಮ ಬಸ್ಸಸ್ಗೆ ಅವ್ರು ಪ್ರೊಟೆಕ್ಷನ್ ಕೊಟ್ಟರೆ ಪ್ರಾರಂಭ ಆಗುತ್ತೆ. ನೋಡೋಣ, ಅವ್ರು ಮಾತಾಡ್ತಾರೆ. ಮಾತಾಡಾದ್ಮೇಲೆ ಗೊತ್ತು. ಸದ್ಯಕ್ಕಂತೂ ಇಲ್ಲ ಸರ್. ಅಲ್ಲ, ಈಗಿಲ್ಲ, ಏನು ಸಂಜೆ ಇನ್ನೂ ಟೈಮ್ ಇದೆ ಅಲ್ಲ, ಬೇಕಾದಷ್ಟು ಅಷ್ಟೊತ್ತಿಗೆ ಎಲ್ಲರ ಹತ್ರ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.